Hello guys, good morning. Welcome back to another vlog. ಪದೇ 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 ಅರೆರೆ ಮರುಳಾದೆ ನೋಡಿ. ಇವತ್ತು ಸಂಡೇ 9ನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ 5:30 ಈವ್ನಿಂಗ್ ಗೈಸ್. ಇವಾಗ ವ್ಲಾಗ್ ಶುರು ಮಾಡ್ತಿದ್ದೇನೆ ಬಿಕಾಸ್ ಇವಾಗ ಅತ್ತೆ ಮನೆಗೆ ಹೋಗ್ತಿದ್ದೇನೆ. ಆ್ಯಂಡ್ ಲಾಸ್ಟ್ ನಾವು 1 ವೀಕ್ ಬಿಫೋರ್ ಏನೋ ವಿನು ಮನೇಲಿ ಗಮ್ಮತ್ತು ಮಾಡಿದ್ವಲ್ಲ, ಹಾಗೆ ಅತ್ತೆ ಮನೆಯಲ್ಲೂ ಮಾಡೋಣ ಅಂಥೇಳಿ ಲೈಕ್ ಆವಾಗ ಫುಲ್ ಡೇ ನಾನು ನಿನ್ನೆ ನೈಟ್ ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ನಂದು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅಂತೇಳಿ ಅತ್ತೆ ಮನೆ ಹಿಂದ್ಗಡೆ ಮನೆಯಲ್ಲಿ ಇನ್ವರ್ಟ್ರ್ ಇದೆ ಗೈಸ್. ಸೊ ಅವ್ರ ಮನೆಗೆ ಹೋಗಿದ್ದೆ ನಾನು ಚಾರ್ಜ್ ಇಡೋಕ್ಕೆ ಅಂತೇಳಿ. ಸೊ ಅವಾಗ ಈ ಥರ ಅಂತಂದ್ರೆ ಆಮೇಲೆ ಹೇಳಿದೆ ನಾನು ಸಂಜೆ ಕಾಲ್ ಮಾಡಿ ಹೆಲ್ಪಿಗೆ ಬರ್ತೀನಿ ಅಂತೇಳಿ. ಸೊ ಇವಾಗ ಕಾಲ್ ಮಾಡಿದ್ರು, ಹೊರಟೆ ನಾನು. ಆ್ಯಂಡ್ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್. ಒಂದು ಬೇಜಾರು ಅಂತ ಗೊತ್ತಾ, ನಾನು ಫಸ್ಟ್ ಟೈಮ್ ಹೋಗಿ ಒಂದು ಶಾಪಿಗೆ ಹೋಗಿ ವಿಡಿಯೋ ಮಾಡಿದ್ದು ಆ್ಯಂಡ್ ಅದು ಒಂದು. ಅದಾದ ನಂತರ ಆ ವಿಡಿಯೋನ ಎಡಿಟಿಂಗ್ ಮಾಡಿದ್ದು ನೈಟ್ ಬೆಳಿಗ್ಗೆ ಹತ್ರ 3 ಗಂಟೆ, 3 ಗಂಟೆ ಅಂತ ಹೇಳ್ತೀನಿ, 2:15 ಹತ್ರ 3 ಗಂಟೆನೇ ಆಗಿದೆ. ಮಲಗಬೇಕಾದ್ರೆ 3:15 ಎಲ್ಲ ಆಗಿದೆ ನನಗೆ ನಿದ್ದೆ ಬರಬೇಕಾದ್ರೆ. ಅದು ಫಿನಿಷ್ ಆಗಬೇಕಾದ್ರೆ 3 ಗಂಟೆನೇ ಆಗಿದೆ ಗೈಸ್. ಅಷ್ಟೊತ್ತು ಎಡಿಟ್ ಮಾಡಿನೂ ಅದಕ್ಕೆ ಇನ್ಸ್ಟಾದಲ್ಲಿ ವ್ಯೂಸ್ ಬರಲಿಲ್ಲ. ಅದೊಂದು ಬೇಜಾರಷ್ಟೇ ನನಗೆ. ಸೊ ಯಾಕೆ ಬರಲಿಲ್ಲ ಅಂತೇಳಿ ಫಸ್ಟ್ ಟೈಮ್ ನಾನು ಹೋಗಿ ಶಾಪಿಗೆ ಹೋಗಿ ಒಂದು ವೀಡಿಯೋ ಮಾಡಿದ್ದು. ಎಲ್ಲ ವೀಡಿಯೋಸ್ ನಾನು ಹಾಕಿದ ಕೂಡಲೇ ಒಂದು ಮ್ಯಾಕ್ಸಿಮಮ್ ಅಂದರೆ ನಾನು ಒಂದು ವೀಡಿಯೋ ಹಾಕಿದಾಗ 1 ಅವರ್ಗಿಂತ ಮುಂಚೆ ನನಗೆ 1 ಲ್ಯಾಕ್ಕಿಂತ ಜಾಸ್ತಿ ವ್ಯೂಸ್ ಬರುತ್ತೆ. ಒಂದು ದಿವಸ ಪೂರ್ತಿ ಆದರೆ ಒಂದು 2 ಲ್ಯಾಕ್ 3 ಲ್ಯಾಕ್ 5 ಲ್ಯಾಕ್ವರೆಗೂ ಹತ್ರ ಹೋಗುತ್ತೆ. ಒಂದೊಂದು ದಿವಸ ವೈರಲ್ ಆದರೆ 1 ಮಿಲಿಯನ್ ಕೂಡ ಹೋಗುತ್ತೆ. ಇದು ಫಸ್ಟ್ ಟೈಮ್ ಒಂದು ದಿವಸ ಆದ್ರೂ 40,000 ಕೂಡ ರೀಚ್ ಆಗಿರಲಿಲ್ಲ. ಸೊ ಇವಾಗ ನಾನು ವೀಡಿಯೋ ಮಾಡಬೇಕಾದ್ರೆ 50,000 ಆಯಿತು ಅಷ್ಟೇ. ಅದೊಂದು ಬೇಜಾರಷ್ಟೇ. ಅಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಎಫರ್ಟ್ ಹಾಕಿ ವಂಶನ ಬರೋಕ್ಕೆ ಹೇಳಿ 2 ಟೈಮ್ಸ್ ವೀಡಿಯೋ ಮಾಡಲಿಕ್ಕೆ, ಅದೆಲ್ಲ ಮಾಡಿದ್ರು ವ್ಯೂಸ್ ಬರಲಿಲ್ಲ ಅಂತ ಬೇಜಾರಷ್ಟೇ. ಇಟ್ಸ್ ಓಕೆ, ಯಾವಾಗಲೂ ಒಂದೇ ಥರ ಇರಲ್ಲ. ಆ್ಯಂಡ್ ಯಾವುದೊಂದು ಹೇಳಿಕ್ಕಿತ್ತು. ಆ್ಯಂಡ್ ಹೊರಟೆ. ಆ್ಯಂಡ್ ನಾನು ಸಾರಿ ಎಲ್ಲ ವೇರ್ ಮಾಡ್ತೀನಲ್ಲ ಗೈಸ್, ಅದನ್ನೆಲ್ಲ ನಾನು ಹಂಗೆ ಇಟ್ಟಿದ್ದೆ. ಲೈಕ್ ಕೊಡಬೇಕು, ಐರನ್ ಕೊಡಬೇಕು, ವಾಶಿಗೆ ಕೊಡಬೇಕು ಅಂತೇಳಿ ಅದು ಹಂಗೆ ಇಟ್ಟಿಟ್ಟು 1 ತಿಂಗಳದ್ದು ಹಂಗೆ ಇತ್ತಲ್ವ. ಸೊ ಹಾಗಾಗಿ ಅದನ್ನ ಕೊಟ್ಟಿದ್ದೆ ನಾನು. ಸಾಧಾರಣ ಒಂದು 8-9 ಸಾರಿ ಇತ್ತು. ಅದು ಇವಾಗ ಬಂದಿದೆ, ಇವತ್ತು ಕೊಟ್ಟಿದ್ದಾರೆ ಅವರು. ವಾಶ್ ಆಗಿ ಡ್ರೈ ವಾಶ್ ಆಗಿ ಐರನ್ ಕೂಡ ಆಗಿದೆ. ಆ್ಯಂಡ್ ಟೋಟಲ್ ಬಿಲ್ 3,000 ಗೈಸ್. ಸೊ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಸ್ವಲ್ಪ ನನಗೆ ಗುರ್ತದವ್ರು ಅಂತೇಳಿ ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ರು. ಆ್ಯಂಡ್ ತೋರಿಸ್ತೇನೆ, ಸಾರಿ ಬಿಡಿಸಿ ತೋರಿಸಲ್ಲ, ಅದನ್ನು ಹಾಗೆ ಇವಾಗ ಎತ್ತಿಡಬೇಕು. ಸೊ ಬಂದಿದ್ದಿಲ್ಲಿ ನೋಡಿ, ವೆಯ್ಟ್ ತೋರಿಸ್ತೇನೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಸಾರಿ, ಟೋಟಲ್ 9 ಸಾರಿ ಇದೆ ಇದರಲ್ಲಿ. ಇಲ್ಲಿ ಮೇಲ್ಗಡೆಲ್ಲ ಫುಲ್ ಬ್ಲೌಸು. ಸೊ ಇಷ್ಟು ಸಾರಿ ಐರನ್ಗೆ ವಾಶಿಗೆ ಕೊಟ್ಟಿರೋದು ಗೈಸ್. ಇಟ್ಸ್ ಓಕೆ. ನೀನು ಹೋಗೋದು ನನ್ನ ಟೀ ಶರ್ಟ್ ಎಲ್ಲ ನಾನು 1 ನಿಮಿಷ ಫ್ಲ್ಯಾಶ್ ಆಫ್ ಮಾಡ್ತೀನಿ. ಆ್ಯಂಡ್ ನಾನು ಟೀ ಶರ್ಟ್ ಎಲ್ಲ ಒಣಗಲಿಕ್ಕೆ ಹಾಕಿದ್ದೇನೆ ಗೈಸ್. ಇವಾಗ ಮಳೆ ಅಲ್ವಾ, ಸೊ ಒಣಗ್ತಿಲ್ಲ. ಹಾಗಾಗಿ ನಾನು ಈ ಬಟ್ಟೆ ಹಾಕ್ಕೊಂಡಿದ್ದೇನೆ. ಇದು ಹಂಗೆ ಇತ್ತು, ಎತ್ತಿಟ್ಟಿದ್ದೆ. ಸೊ ಲೆಟ್ಸ್ ಗೋ, ಹೋಗೋಣ. ಫುಲ್ ಬಿಸಿಲಲ್ಲ, ಅಲ್ಲಿ ನೋಡಿ, ಅಲ್ಲಿ ಹೋಗಿ ಆಟ ಆಡ್ತಿದ್ದಲ್ಲ ಶಯ್ಯು ನೋಡಿ ಗೈಸ್, ಅಲ್ಲಿ ಅದು ಸಹ ನೋಡಿ ಮಾಡೋದು ನೋಡಿ. ಶಾಯ್ ಕುಟ್ಟಿ ಹೋಗು ಗೈಸ್. ಆವಾಗ ಅತ್ತೆ ಮನೆಗೆ ಹೋಗಿ ಗಾಡಿಯಲ್ಲಿ ಬೀಗ ಬಿಟ್ಟಿದ್ದೇನೆ, ಕೀನ ಬಿಟ್ಟಿದ್ದೇನೆ, ಬೀಗ ಅಂತ ಹೇಳ್ತಿದ್ದೇನೆ. ನನ್ನ ಬ್ಲಾಗ್ ಕೂಡ ಅಪ್ಲೋಡ್ಗಿದೆ. ಸೊ ಹಾಗಾಗಿ ಚಾರ್ಜರ್, ನನ್ನ ಇನ್ನೊಂದು ಮೊಬೈಲ್ ಎಲ್ಲ ಇಟ್ಕೊಂಡೆ ಗೈಸ್ ನಾನು. ಸೊ ಲೆಟ್ಸ್ ಗೋ, ಹೋಗೋಣ. ಹನ್ನೊಂದು ಮ್ಯಾಚ್ ಆಗ್ತಿದೆ, ಏನಾಗಿದೆ ಗೊತ್ತಿಲ್ಲ. 2ರಲ್ಲಿ ವಿನ್ ಆಗಿದ್ದೇನೆ ಅಂತ ಅಂದಾಗ ನಾನು ರಿಂಗ್ ಬಿಚ್ಚಿಟ್ಟಿದ್ದೇನೆ ಗೈಸ್, ಹಾಗೆ ಇದೆ. ಹೋಗುವ ನೋಡಿ. ಶೈಯುನ ತುಂಬ ಜನ ಕೇಳ್ತಿದ್ದಾರೆ ಗೈಸ್. ಸಾರಿ, ನಾನು ಕೊಡಲ್ಲ. ಎಷ್ಟು ಸಾವಿರ ಕೊಟ್ಟರು ನಾನು ಕೊಡಲ್ಲ ಇದನ್ನ. ಬಾಯ್, ಅಕ್ಕ ಹೋಗಿ ಬರ್ತಲೆ ಅತ್ತೆ ಮನೆಗೆ. ಓಕೆ, ಅಲ್ಲಿ ಫುಡ್ ಹಾಕಿದ್ದೀನಿ ಚಿನ್ನು ತಾತಾ. ಗೋ ಗೈಸ್, ಹೋಗೋಣ. ಟೈಮ್ ನೋಡಿ ಎಷ್ಟಾಗಿದೆ ಗೊತ್ತಾ, ಇವಾಗ 5:20 ಗೈಸ್. ಮಾಮಿ ನಡಿ ಸುಮಾಮಿ ನಡಿ. ಶಾಯಿ ಕುಟ್ಟಿ ಟಾಟಾ. ಆಗಷ್ಟೆಲ್ಲ ಮುಖ ಅದು ಇದೆಲ್ಲ ಒರೆಸಿದ್ದೇನೆ ಗೈಸ್. ಇವಾಗ ನೋಡಿ ಮಾಡ್ಕೊಂಡದ್ದು ಗಲೀಜು. ಆಟ ಆಡ್ಲಿಕ್ಕೆ ಹೋಗಿ ಹಾಪಾಕೊಂಡಿಟ್ಟನೆ. ಬಾಯ್ ಟಾಟಾ. ಚಲೋ ಗೈಸ್, ಲೆಟ್ಸ್ ಗೋ.
ಗೈಸ್ ಅತ್ತೆ ಮನೆಗೆ ಬರ್ತೇನೆ ಅಂತ ಹೇಳಿದಲ್ವ, ಬಂದು ನಂದು ಕೆಲಸ ಎಲ್ಲ ಆಯ್ತು ಕಟ್ಟಿಂಗ್ ಇದು. ಇಬ್ರು ಕುಕಿಂಗ್ ಮಾಡ್ತಿದ್ದಾರೆ, ಇವಾಗ ಒಬ್ರು ಭಟ್ರು ಬಂದ್ರು. ಸೊ ಅವರು ಅಲ್ಲಿ ಕುಕ್ ಮಾಡ್ತಿದ್ದಾರೆ. ಜಸ್ಟ್ ಸಾಂಬಾರಿಗೋಸ್ಕರ ಒಂದು ಶೆರ್ಫ್ ಅನ್ನು ಇಷ್ಟೊತ್ತು ನಾವು ವೆಯ್ಟ್ ಮಾಡಿದ್ವಿ ಗೈಸ್. ಅಲ್ಲಿ ನೋಡಿ ಮಾಡ್ತಾ ಇದ್ದಾರೆ ಇಬ್ರು ಸಹ, ಅತ್ತೆ ಮತ್ತೆ ವಿನು. ಇದು ಸಡನ್ಲಿ, ಇದು ಕೂಡ ಸಡನ್ಲಿ, ಮೊನ್ನೆದು ಕೂಡ ಸಡನ್ಲಿ. ಸೊ ಕಟ್ಟಿಂಗ್ಸ್ ಎಲ್ಲ ಆಯ್ತು, ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು. ಇನ್ನೊಂದು ಇದು ಗೈಸ್ ಎಂತ ಹೇಳುದು, ಸೇಮೆ ದಡ್ಡೆ ಉಂಟಲ್ಲ ಶಾವಿಗೆ ಮಾಡ್ತಾರಲ್ಲ, ಅದು ಮಾತ್ರ ಬಾಕಿ. ಸೊ ಅದು ಇದು ಸಾಂಬಾರೆಲ್ಲ ಆದ ನಂತರ ಮಾಡುವ ಅಂತೇಳಿ ಕುತ್ಕೊಂಡಿದ್ದೇವೆ ಗೈಸ್. ನನ್ನದು ವ್ಲಾಗ್ ಅಪ್ಲೋಡಿಂಗ್ ಇತ್ತು, ಮೊನ್ನೆ ಅಪ್ಸರ ಫ್ಯಾಷನ್ಗೆ ಹೋಗಿದ್ದಲ್ಲ, ಅದು ಅಪ್ಲೋಡ್ ಮಾಡಿ ಆಯ್ತು ಇವಾಗ ಜಸ್ಟ್. ಗೈಸ್ ಇದು ಸಾಂಬಾರಿಗೆಲ್ವನ ಇವಳಿಗೋಸ್ಕರ ಇಷ್ಟೊತ್ತು ವೆಯ್ಟ್ ಮಾಡಿದ್ದು ಗೈಸ್, ಖಾಲಿ ಸಾಂಬಾರು ಮಾಡಲಿಕ್ಕೆ. ಯಾಕೆಂದ್ರೆ ಅವಳು ಸಾಂಬಾರು ಟೇಸ್ಟಿ ಮಾಡ್ತಾಳೆ ಅದಕ್ಕೆ. ಅಂಡ್ ಸುಕ್ಕ ಆಲ್ರೆಡಿ ಆಗಿದೆ, ಅತ್ತೆ ಮಾಡುದು ಸುಕ್ಕ. ಇನ್ನು ಖಾಲಿ ಚಿಕನ್ ಸಾಂಬಾರ್ ಬೇಕಿದ್ರೆ ಇವಳನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು ಗೈಸ್ ಅಷ್ಟೇ. ಖಾಲಿ ಚಿಕನ್ ಸಾಂಬಾರಿಗೆ ಇದೆಲ್ಲ ಕಟ್ ಮಾಡಿ ಕೊಟ್ಟೆ ನಾನು ಗೈಸ್. ಇದು ಮಾವಂದು ಸ್ಪಾನ್ಸರ್ ಗೈಸ್, ಮಾವನ್ ಲೆಕ್ಕದಲ್ಲಿ. ಅವರು ಒಂದು ಕಡೆಗೆ ಹೋಗಿ ಇವಾಗ ಬಂದದ್ದು ಗೈಸ್. ಮಾವನ ಲೆಕ್ಕದಲ್ಲಿ ಫುಲ್ ಪಾರ್ಟಿ ಇವತ್ತು, ಸಂಡೇ ಪಾರ್ಟಿ. ಮತ್ತೆ ನಾಳೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಮಾವ? ನಾಳೆ ಮಂಗಳೂರು, ನಾಳೆ ಸುನಾಮಿ ಆದ್ರೆ ಮಂಗಳೂರಲ್ಲಿ. ಅದ್ ಯಾಕೆ ಹೇಳುದು ಗೊತ್ತುಂಟ ಗೈಸ್, ನಾವು ನಾಳೆ ಹೋಗ್ತೇವೆ ಮೂವರು. ಇವ್ರು ಬರ್ತಾರೆ. ಆಗ್ಲಿಲ್ಲ ಸುನಾಮಿ, ನಾಳೆ ಇವ್ರು ಹೋಗ್ತಾರಲ್ಲ ಮೂವರು ತಮಿಳ್ನಾಡಿನವರು. ಸುನಾಮಿ ನಾವು ಹೋಗ್ತಿದ್ದೇವೆ ಗೈಸ್ ಮೂವರು, ಅಂದ್ರೆ ರೆಗ್ಯುಲರ್ ಆಗಿ ಅತ್ತದ ಚೆಕಪ್ಗೆ ಹೋಗ್ತೇವಲ್ಲ, ಸೊ ಅದಕ್ಕೆ ಇವಳು ಸಹ ಬರ್ತಾಳೆ ನಾಳೆ ಶಾಪಿಂಗ್. ಡಾಕ್ಟರ್ ಅವರೆಲ್ಲ ಏನು ಬರಬೇಡಿ, ಟೆಸ್ಟ್ ಸಾಕು. ಕಾಮಿಡಿ ಗೈಸ್, ಕಾಮಿಡಿ. ನೀವು ಹುಷಾರಿದ್ದೀರಿ, ಇನ್ನು ಬರ್ಲೇಬೇಡಿ. ಅತ್ತೆಗೆ ಹೇಳುದಂತ ತರ ಡಾಕ್ಟರ್. ಆಮೇಲೆ ಸಿಗ್ತೇನೆ ಗೈಸ್, ನಮ್ದೆಲ್ಲ ಇದೆಲ್ಲ ಪ್ರಿಪೇರ್ ಎಲ್ಲ ಆದ ನಂತರ ಆಮೇಲೆ ಸಿಗ್ತೇನೆ. ಓಕೆ ಬಾಯ್ ಗೈಸ್. ಇದು ಬನಲೆ ಅತ್ತೆದು ಬಾರಿ 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 ಬಾರ ಉಂಟಂತೆ ಗೈಸ್, ನೋಡಿ ದಿನ ಉಂಟಂತೆ, ಅದಕ್ಕೆ ಅವಳು ಬೈಯುದು ಬನಲೆ ಒಂದು ತಗೊಳ್ಳಿ ಅಂತ. ಅಗುರದ್ದು ಸಾಂಬಾರು ಟೇಸ್ಟ್ ಮಾಡಿದ್ವಿ, ಇನ್ನು ಮಾಡಿದ್ವಿ ಚಂದಾಗಿದೆ. ಈಗ ಇವನಿಗೆ ಸಂತೆ ನೋಡಿ ಪಿಟಾನಿ ಕೈಗೆ ಎಂಚುಂಡು ಸೂಪರ್ ಸೂಪರ್ ಅಂದೆ ಶೋಕುಂಡೆ ಗೈಸ್. ಕೊಕ್ಕಂತೆ ಕೊಕ್ಕಿಲ್ಲ ಅಲ್ಲಿ ಸಾಂಬಾರಿಗೆ ಮಾತ್ರ. ಇಲ್ಲಿ ನೋಡಿ ಗೈಸ್ ಕುದಿತಾ ಇದೆ ಗೈಸ್, ಕೊತ್ತ ಸುಕ್ಕ ಆಗಿದೆ ಆಲ್ರೆಡಿ. ಕೊರಿಯನ್ ಅದು ಕೂಡ. ಶೋಕುಂಡೆ ಬಾಬಾ, ಅಜ್ಜು ಶೋಕುಂಡೆ. ಗೈಸ್ ಅವನು ಕೊಕ್ಕ ಮಾಸ ಅಂತ ಗೈಸ್. ಫ್ಯೂಚರ್ ಮಕ್ಕಳಾದ್ರೆ ನೋಡಿ ಹೀಗಿರ್ತದೆ ಗೈಸ್, ಅಡಿಗೆ ರೂಮ್ಗೆ ಬರುದು, ಟೇಸ್ಟಿಗೆ ಕೇಳುದು, ಮತ್ತೆ ತಟ್ ಅಂತ ಹೇಳುದು. ಗೈಸ್ ಬಂದು ಫ್ರೆಶ್ ಅಪ್ ಆಗಾಯಿತು. ಸೊ ಇನ್ನು ಸೀದಾ ಹೋಗಿ ಊಟ ಮಾಡೋದೆ ಗೈಸ್. ಸ್ವಲ್ಪ ಕೂದಲು ಒಣಗಲಿ ಅಂತಿಲ್ಲ. ಆಲ್ರೆಡಿ 10 o'clock ಆಯಿತು ಗೈಸ್, ಆಯಿತಾ. ವಿನು ಕೂಡ ಬಂದರು, ವಿನು ಮತ್ತು ಬಾವ ಅದು ಎಲ್ಲ ಫ್ರೆಶ್ ಅಪ್ ಆಗಿ ಹೋಗೋದು ಅಂತೇಳಿ. ಸೊ ನಂಗೆ ಕೂಡ ಫ್ರೆಶ್ ಅಪ್ ಆದೆ. ಸೊ ಎಷ್ಟು ಹೋಗೋಣ ಗೈಸ್. ಇದು ನೋಡಿ ಸೇಮೆ ದಡ್ಡೆದು ಮನೆ ಸ್ಪೆಷಲ್ ಆಗಿದೆ ಗೈಸ್. ಅಲ್ಲಿ ಅದು ಒತ್ತಲಿಕ್ಕೆ ಅಲ್ಲಿ ಬಾವು ಇಟ್ಕೊಂಡಿದ್ದಾರೆ, ಬಾವು ಒತ್ತುದು ಅತ್ತೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಅದು ಹೀಗೆ ಪ್ರೆಸ್ ಮಾಡಿದ್ರೆ ಆಯ್ತು ಗೈಸ್ ನೋಡಿ. ಅದಕ್ಕೆ ಸ್ವಲ್ಪ ಇದು ಬೇಕು ಗೈಸ್, ಶಕ್ತಿ ಬೇಕು. ಅಲ್ಲ ಬಾಳೆ ಎಲೆ ಎಲ್ಲಿ ಮರೆ? ಓ ಸುಮತ್ತೆ, ಇಲ್ಲಿ ಬಾಳೆ ಎಲೆ ಇವ್ರು ಕೊಯ್ಯುದು ಬಿಟ್ಟು ಇಲ್ಲಿ ಪಾತ್ರ ಕೊಟ್ಟಿದ್ದಾರೆ ಗೈಸ್. ನೋಡಿ ನೋಡಿ ಗೈಸ್, ಇದು ಬಾವದ ಎಕ್ಸ್ಪ್ರೆಷನ್ ತೋರಿಸಲ್ಲ. 1 ನಿಮಿಷ ಬಾವದ ಎಕ್ಸ್ಪ್ರೆಷನ್ ನೋಡಿ, ಅಲ್ಲಿ ನೋಡಿ ನೋಡಿ. ಮತ್ತೆ ಹೀಗೆ ಪ್ರೆಸ್ ಮಾಡುದು, ಊಟ ಮಾಡಬೇಕು. ಪ್ರೆಷರ್ ಹಾಕ್ಬೇಕು ಸ್ವಲ್ಪ. ಬಾವ ಪ್ರೆಷರ್ ಹಾಕು ನೋಡಿ ಗೈಸ್. ನೋಡಿ 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 ನೋಡಿ. ಇದು ಈ ತರದ್ದು ನೋಡಿದಿರ ಗೈಸ್ ಎಲ್ಲಾದ್ರೂ ಸೇಮೆ ದಡ್ಡಿದು ಮನೆ ಅಂದ? ಯಾ ಫಸ್ಟ್ ನಾನು ಫಸ್ಟ್ ನೋಡಿದ ಗೈಸ್. ಕಮೆಂಟ್ ನೀವು ಮೊದಲ ಇವಳು ನೋಡಿ ಕಮೆಂಟ್ ಮಾಡಿ ಅಂತಿ ಮುಂಚಿನಿ ಅವು ಯಾರು ಅವು ಪುಡಿ ಬಲ್ಲ ಅಂತಂದಿಯಾ
ಒಂದು ಕಾಡಿ ಈತ ಬಲವಾಡ್ದು 10 ಮನೆ ಅದ ಹೋಗ್ಲಿಕ್ಕೆ ಮತ್ತೆ ಮನೆಗೆ ಬಂದೆ. ದೇವ್ರ ನಂಗೆ ನಿದ್ದೆ ಬರ್ತುಂಟು. ಇನ್ನು ಊಟ ಕೊಡೋದು ಕಾಣೋದಿಲ್ಲ ಗೈಸ್ ನಂಗೆ. ಅಲ್ಲಿ ನೋಡಿ ಗೈಸ್, ಇನ್ನೂ ಅವರು ಸ್ನಾನ ಮಾಡ್ಲಿಲ್ಲ. ಈಗ ಮಾವ ಬಂದದ್ದು. ಎಲ್ಲಿಗ ಪಟ್ಟಂಗ ಹೊಡಿಲಿಕ್ಕೆ ಹೋಗಿದ್ರು. ಬಂದ್ ಮಾಡ. ಎಲ್ಲಿಗ ಮಾತಾಡ್ಲಿಕ್ಕೆ ಹೋಗಿದ್ರು. ಇವಾಗ ಬಂದ್ರು ಮಾವ. ನಂಗೆ ಹಸಿವಾಗ್ತಿದೆ ಗೈಸ್. ಇನ್ನು ವಿನೂತನ ಅವ್ರು ಬರಬೇಕು. ವಿನೂತನ ಅವ್ರು ಆದ್ರೆ ಪರವಾಗಿಲ್ಲ, ಬರ್ತಾರೆ ಈಗ. ಈ ಅತ್ತೆ ಕೊಡ್ತಾ ಇಲ್ಲ ಊಟ. ಇವಳು ನೋಡಿ ನಿದ್ದೆಯಲ್ಲಿ, ಇವಳಿಗೆ ನೋಡಿ ಗೈಸ್ ಮುಖ ಎಲ್ಲ ಆದದ್ದು ನೋಡಿ ಇವಳು. ಕಣ್ಣೆಲ್ಲ ನೋಡಿ ನಿದ್ದೆ ಬರ್ತಿದ್ದೆ ಅವಳಿಗೆ. ಏಯ್ ಬಂದ್ ಮಾಡಿರಾ. ವಿನು ಅವ್ರು ಬಂದ ನಂತರ ಊಟ ಮಾಡಿದೆ ಗೈಸ್. ನಂಗೂ ಹಸಿವಾಗ್ತಿದೆ. ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ. ಮತ್ತೆ ಸಂಜೆ ಎದ್ದು ಮಲಗಿ ಎಡಿಟ್ ಆಗಿಲ್ಲ ಎದ್ದು ಒಂದು 4:15 ಸ್ವಲ್ಪ ಊಟ ಮಾಡಿದೆ ಗೈಸ್. ಚಹಾ ಕುಡ್ದು ಬಂದೆ. ಮತ್ತೆ ಇಲ್ಲಿ ಅತ್ತೆ ಮನೆಯಲ್ಲೂ ಸಹ ಚಹಾ ಕುಡ್ದೆ. ಅದಾದ ನಂತರ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಏನೆಲ್ಲ ಉಂಟು ಅಂತೇಳಿ ಇವಾಗ ತೋರಿಸ್ತೇನೆ ಊಟ ಮಾಡಬೇಕಾದ್ರೆ. ಓಕೆ, ಸ್ವಲ್ಪ ಬಿದ್ಕೊಂಡಿದ್ದೇನೆ ಗೈಸ್, ಆಗ್ತಾಯಿಲ್ಲ ನನಗೆ. ಕಾಲಡಿ ಎಲ್ಲ ಸ್ವಲ್ಪ ಟ್ವಿಸ್ಟ್ ಆಗಿದೆ, ನೋವಾಗ್ತಿದೆ ಗೈಸ್. ಹಾಗಾಗಿ ಮಲ್ಕೊಂಡೆ ಸ್ವಲ್ಪ. ಆಮೇಲೆ ಸಿಗ್ತೇನೆ. ಓಕೆ, ಬಾಯ್ ಬಾಯ್. ಇನ್ನೊಂದೆಂತ ಗೊತ್ತುಂಟ ಗೈಸ್, ಆವಾಗ ನಾನು ಆಗ ಬಂದಿದ್ದೆ ಒಂದು ಬೆಳಿಗ್ಗೆ ಚಾರ್ಜ್ ಇಡಲಿಕ್ಕೆ ಅಂತೇಳಿ. ಆವಾಗ ಲೈಕ್ ಇವಳು ಒಂದು ಪ್ರಾಜೆಕ್ಟ್ ಮಾಡ್ತಿದ್ಲು. ಯಾರಿಗೆ? ಅಪ್ಪುನಿಗೆ. ಅದನ್ನ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೇನೆ ಗೈಸ್, ಅದನ್ನ ಆ್ಯಡ್ ಮಾಡ್ತೇನೆ. ಸೊ ಅದೇ ಪ್ರಜಿತಿಗೆ ಗೈಸ್, ಅಪ್ಪುನಿ ಅಂತ ನಾವು ಕರೀದು. ಅವನ ಹೆಸರು ಸ್ಕೂಲಲ್ಲಿ ಪ್ರಜಿತ್ ಅಂತೇಳಿ. ಇಂಡಿಪೆಂಡೆನ್ಸ್ ಡೇಗೆ ಮಾಡಿದ್ದು. ಆ್ಯಕ್ಚುಲಿ ಅವನು ಮಾಡಲಿಕ್ಕೆ ಮಾಡಿಕೊಟ್ಟದ್ದು ಈ ಜನ ಇದರಲ್ಲಿ ಸ್ವಲ್ಪ ಕ್ರಿಯೇಟಿವ್ ಜಾಸ್ತಿ ಅಲ್ಲ, ಉಕ್ಕಿ ಅರಿತೊಂಡು ಕ್ರಿಯೇಟಿವ್ ಎಲ್ಲ. ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನ ಆ್ಯಡ್ ಮಾಡ್ತೇನೆ. ಜಸ್ಟ್ ನೋಡ್ಕೊಂಡು ಬನ್ನಿ ಗೈಸ್. ಅಷ್ಟೊತ್ತಿಗೆ ಇವರು ಸಹ ಬರ್ತಾರೆ, ವಿನು ಅವರು. ಓಕೆ, ಇದೇ ಗೈಸ್ ನಾನು ಹೇಳಿದ್ದು ಇಂಡಿಪೆಂಡೆನ್ಸ್ ಡೇಗೆ ವರ್ಕ್ ಕೊಟ್ಟಿರೋದು. ಫ್ಲ್ಯಾಗ್, ದೆನ್ ಕ್ಯೂಟ್ ಕಾರ್ಟೂನ್ಸು, ಸೋಲ್ಜರ್ಸ್ ಇದೆಲ್ಲ, ರಾಕೆಟ್ ಎಲ್ಲ ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ಚೆಂದ ಆಗಿತ್ತು. ಆ್ಯಂಡ್ ಇದನ್ನ ಅಪ್ಪನ ಸ್ಕೂಲಿಗೆ ತೊಗೊಂಡೋಗ್ಲಿಕ್ಕಿದೆ ಗೈಸ್. ಇವನು ನಮ್ಮ ಅದು ಬಂದ ಫ್ರೆಶ್ ಅಪ್ ಆಗಿ ಮಾಡೋದು ನೋಡಿ. ಇಲ್ಲಿ ಅಪ್ಪನಿದ್ದಾನೆ ನೋಡಿ, ಇಲ್ಲಿ ಅಪ್ಪನಿದ್ದಾನೆ. ಅವನನ್ನು ಕರೆಯುವುದು ಅವನು. ಲೆಕ್ಕೆ ಪೋಯ ಐಸನ್ ಕುಂಡೆಗೆ ಕೈ ಹಾಕ್ತಿದ್ದೆ. ಇದು ನೀನ್ ಮತ್ತೆ ನಗಡಿ ಇಲ್ಲಿ ಬಾ, ಇಲ್ಲಿ ಬಾ, ನೀನ್ ಮತ್ತೆ ನಗಡಿ ಇಲ್ಲಿ ಬಾ ಗೈಸ್. ಇಲ್ಲಿ ನೋಡಿ ಫ್ರೆಶ್ ಅಪ್ ಆಗಿ ಬಂದಿದ್ದಾನೆ. ಇಲ್ಲಿ ಬಾ, ಬಗ್ಗು ಸ್ವಲ್ಪ, ಬಗ್ಗು. ಇಲ್ಲಿ ನೋಡಿ ಗೈಸ್, ಕೂದಲು ಬಾಚಿದ್ ನೋಡಿ. ಇದು 19 ಕಿಡ್ಸ್ ಅಲ್ಲಿ ಈ ತರನೇ ಬಾಚೋದು ಅಮ್ಮನವರಲ್ಲಿ. ಇಲ್ಲಿ ನೋಡ, ಮುಖ ನೋಡಿ ಗೈಸ್. ಇಲ್ಲಿ ಹೀಗೆ ಇಷ್ಟು ಈ ತರ ಬೊತ್ಕಲೆ ತೆಗ್ದು ಇಂಚಿನಂತಕ್ಕೆ ಈ ತರ ಲೈನ್ ತೆಗ್ದು ಗೈಸ್ ಹಿಂಗೆ ಬಾಚಿದ್ದು ಗೈಸ್. ನೋಡಿ ಫೇಸ್ ನೋಡಿ ಹೆಂಗಿದ್ದಾನೆ. ಮತ್ತೆ ಯಾರೋ ಅಲ್ಲೂ ನೋಡಿ ಗೈಸ್, ಒಂದು ಈ ಮಾಡು ನೋಡಿ ಗೈಸ್. ಮಕ್ಕಳು ಆಲ್ರೆಡಿ ಕೂತಿದ್ದಾರೆ ಊಟಕ್ಕೆ. ದಾದೆ ಬಾಬಾ ಅಪ್ಪನಿಗ ಏನೇ ಜೋಜಾ ನಿನ್ನ ಮಗೆ ರಾಯ್ತ ಪಾತಿರೊಂದಿಲ್ಲ ಅರ್ಥ ಒಂದಿಜ್ಜಂಕ್. ಗೈಸ್ ಅಪ್ಪನಿಗೆ ಮಂಡೆ ಬೇನಂದಿ. ಶೋಕುಂಡೆ ಬಾಬಾ ಅಪ್ಪನಿ ಹೇಗಿದೆ? ಶುಭ್ರ ಗೈಸ್. ಇಲ್ಲಿ ನೋಡಿ, ಗಂಡಗೆ ಫಸ್ಟ್ ತಂದು ಕೊಡುದು, ನನಗೆ ತಂದೆ ಕೊಡ್ಲಿಲ್ಲ ಗೈಸ. ಇಂಥ ಅಕ್ಕ ಇದ್ದಾರ. ಮತ್ತೆ ನೀವು ಹೇಳ್ತೀರಿ ಓ ಇವರು ಲಕ್ಕಿ ಎಂತ ಲಕ್ಕಿ, ಗಂಡನಿಗೆ ಕೊಟ್ಟದ್ದು ಫಸ್ಟ್. ಅದು ಸುಮಾರ್ತೆದು ಅಮ್ಮ ಗೈಸ್ ಆ ಕಡೆ ಓದೋದು. ಆ್ಯಂಡ್ ಇವಳಿಲ್ಲಿ ಕೂತಿದ್ದಾರೆ ನಮ್ಮನ್ನು ಬಿಟ್ಟು ಊಟಕ್ಕೆ. ಮಾನ್ಯ ಹೇಗಾಗಿದೆ? ನಾನೇ ಮಾಡಿದ್ದು ಸುಕ್ಕ ಸಾಂಬಾರೆಲ್ಲ ಹೇಗಾಗಿದೆ? ಅವಳ ರಿಯಾಕ್ಷನ್ ನೋಡಿ ಗೈಸ್, ಅವಳಿಗೆ ಗೊತ್ತುಂಟು ನಾನೆಲ್ಲ ಮಾಡಿದ್ದು ಅಂತ. ನೋಡಿ ಗೈಸ್, ಬೈದಾದ ನಂತರ ಇವಾಗ ತಂದು ಕೊಡುದು. ಈ ತರ ಇದ್ದಾರೆ ಯಾರಾದ್ರು? ಈಗ ಇಂಥವ್ರು ತಿಂತಿದ್ದಾಳೆ ಗೈಸ್. ಹೇಗಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಸುಕ್ಕ. ಅತ್ತೆ ಮಾಡಿದ್ದು ಸುಕ್ಕ, ಸುಮತ್ತೆ ಮಾಡಿದ್ದು ಸುಕ್ಕ, ಇವಳು ಮಾಡಿದ್ದು ಸಾಂಬಾರ್ ಗೈಸ್. ಎಂತ ಮಾಡು ಗೈಸ್. ಈಗ ಮಾವ ಟೇಸ್ಟ್ ಮಾಡ್ತಿದ್ದಾರೆ. ಒಂದಿತ್ತು ಬಾರದ ಕರೆ. ಮಾವ ತಿನ್ಲೇ ಇಲ್ಲ, ಅವಾಗ್ಲೇ ಅಂತ ಮಾಡ್ತಿದ್ದಾರೆ. ಮಾಮ ಪಂಚದಿಲ್ಲ, ಯಾರು ತಿನ್ನುದಿಲ್ಲ, ಕೋರಿ ಮಾತ್ರ. ಹೇಗಾಗಿದೆ ಮಾವ? ಸುಕ್ಕ ನಿಮ್ಮ ಹೆಂಡತಿ ಮಾಡಿದ್ದು, ಸಾಂಬಾರ ನಿಮ್ಮ ಸೊಸೆ ಮಾಡಿದ್ದು. ಸೂಪರ್ ಆಗಿದಾ? ಬಾವ ಆಲ್ರೆಡಿ ತಿಂದಿದ್ದಾರೆ ಗೈಸ್. ಅರ್ಧ ಖಾಲಿ ಆಗಿದೆ. ಚಂದಾಗಿದೆ ಗೈಸ್. ಅವರೇ ಅಡ್ಡಿ ಒತ್ತಿದ್ದು ಶಾವಿಗೆ. ಇವಾಗ ನಾನು ಮತ್ತೆಲ್ಲ ಟೇಸ್ಟ್ ಮಾಡ್ತೇವೆ. ಚಂದಾಗಿದೆಲ್ಲ? ಸೂಪರ್. ನಾನಿವಾಗ ಟೇಸ್ಟ್ ಮಾಡ್ತೇನೆ. ಫಸ್ಟಿಗೆ ಸ್ವಲ್ಪ ಬಿತ್ತು ಗೈಸ್, ಯಾರೋ ಆಸೆ ಹಾಕಿದ್ದಾರೆ. ಫಸ್ಟಿಗೆ ಸೇಮೆದೆಣ್ಣೆ ಈ ಥರ ಸಾಂಬಾರಲ್ಲಿ ಮಿಕ್ಸ್ ಮಾಡ್ಬೇಕು ಗೈಸ್. ಸೂಪರ್ ಆದಂದಿ.
ಚಂದಾಗಿದೆ. ಅಂದ್ರೆ ಇವಾಗ ಸುಕ್ಕ ಅತ್ತೆದು ಟ್ರೈ ಮಾಡ್ತೇನೆ. ಅತ್ತೆದು ಸುಕ್ಕ ಇಜ್ಜಿ ಅಡ್ಡಿಪೊಲಿ ಆಗ್ತಾನೆ. ಅತ್ತೆ ಬಾವ ಶೋಕ್ ಆಗ್ತಾನೆ. ಅದನ್ನ ಹಾಗೆ ಇಲ್ಲ, ಅವನು ಹೇಳ್ತಿದ್ದಾನೆ ಲಾಗಿಗೆ ಹಾಗೆ ಹೇಳುದು ಅಂತ ಹೇಳಿ. ಎಲ್ಲಿ ಅವನು ಪಜ್ಜು ಆ ಥರ ಸುಳ್ಳು ಹೇಳುದಿಲ್ಲ ಗೈಸ್. ನಂದು ಆನೆಸ್ಟ್ ನ್ಯಾಚುರಲ್ ಲಾಗ್ ನಂದು. ಸೊ ಇವಾಗ ಸುಕ್ಕ ಟ್ರೈ ಮಾಡ್ತಿದ್ದೇನೆ. ಸುಕ್ಕ ಸಹ ಭಾರಿ ಚಂದಾಗಿದೆ ಗೈಸ್. ನಂಗೆ ಮೊನ್ನೆಕ್ಕಿಂತ ಇವತ್ತು ಸುಕ್ಕ ಇನ್ನೂ ಸಹ ಚಂದಾಗಿದೆ. ಸೊ ಮತ್ತೆ ಅದು ಗೈಸ್ ಎಲ್ರದ್ದು ರಿವ್ಯೂ ಆಯ್ತು ಗೈಸ್. ಇವಾಗ ಇವರು ಮಾಡಿದವ್ರು ಎಂತ ಹೇಳ್ತಾರೆ ನೋಡುವ. ಅಲ್ಲಿ ಒಂದು ಅವನೊಬ್ಬ ನೋಡಿ ಹಿಂದೆ ಹೊರಗಡೆ ಕೂತ್ಕೊಂಡು ಕೌಂಟರ್ ಕೊಡುದು, ಅವನೊಬ್ಬ ಮಾತ್ರ ಹೊರಗಡೆ. ಪ್ರಜ್ವಲ್, ಮಿಸ್ಟರ್ ಪ್ರಜ್ವಲ್. ಎಂತ ಮಾರ ಎಷ್ಟು ಜಾಗ ಉಂಟು, ಜಾಗ ಇಲ್ಲ ಅಂತ ಗೈಸ್ ನೋಡಿ. ಸೂಪರ್ ಆಗಿದೆ ಅಲ್ಲ, ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ತಿಂದಿದ್ದೀರಾ ಫಸ್ಟ್ ತಿಂದಿದ್ದೀರಾ ಅದನ್ನು ನೋಡುವಂತ ಗೈಸ್. ತನ್ನನ್ನೇ ಮಾಡಿ ತಾನೋಗಳವ್ರು ಮೂರ್ಖಂತೆ ಗಂಡ ಹೇಳುದು ಹೆಂಡತಿಗೆ. ಇಲ್ಲಿ ದೊಡ್ಡ ಸಪ್ರೇಟ್ ಕೂತಿದೆ. ದೊಡ್ಡ ಇನ್ಸಾದ ದೊಡ್ಡ ಸೂಪರೇ ಲೈಕ್ ಆಗಿದೆ ಅಂತೆ ಗೈಸ್. ಗೈಸ್ ಓಕೆ, ಆಮೇಲೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೇನೆ ಗೈಸ್. ಓಕೆ ಬೈ ಬೈ. ಇವ್ ನೋಡಿ ಚುಪ್ಪಲ್ ಆಯ್ತಾನೆ. ನಿದ್ದೆಲ್ಲಿ ಊಟ ಮಾಡ್ತಿದ್ದಾನೆ ಗೈಸ್. ಆಮೇಲೆ ನಮಗೆ ಬೇಕು ನಾಳೆಗೆ ಸಹ ಕುಕ್ಕರ್. ಎಂತದು ಅವನನ್ನ ಎಣ್ಣನೆ ನಾನು ಒಂದೊಂದು ಮುಕ್ಕಾಲಾಯಿತು. ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ ಗೈಸ್. ನಾಳೆ ಸಪ್ರೇಟ್ ವ್ಲಾಗಲ್ಲಿ ಮಂಗಳೂರಿಗೆ ಹೋಗೋ ವ್ಲಾಗಲ್ಲಿ ಸಿಗ್ತೀನಿ. ಸೊ ಇದೊಂದು ಸಿಂಪಲ್ ವ್ಲಾಗ್, ಅತ್ತೆ ಮನೇಲಿ ಒಂದು ಸಂಡೇ ಸ್ಪೆಷಲ್. ಸೊ ಈ ವ್ಲಾಗ್ನ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ಅಲಾರಾಮ್ ಫಿಕ್ಸ್ ಮಾಡಬೇಕು ಗೈಸ್, ಮತ್ತೆ ನೆನಪಾಗಲ್ಲ. ಅಲಾರಾಮ್ ಇಡೋಣ ಮತ್ತು ನೆನಪಾಗಲ್ಲ ಗೈಸ್. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೋಟ್ಸ್ ಆಫ್ ಲವ್. ಬಾಯ್.